ಅನಂತ ಭೇಟಿ ಪ್ರಣಾಮ ತಿಳಿಸಿ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ನೇಕಾರ ಬಂಧು ಬಾಂಧವರಿಗೆ ಅನಂತ ಭೇಟಿ ಪ್ರಣಾಮ. ಬಾಕಿ ಬಿಲ್ಲದ ವಿಷಯ ಉಚಿತ ವಿದ್ಯುತ್ ಹತ್ರ 3 ವರ್ಷ ಆದ್ಮೇಲೆ ನಾಳೆ ಮಾರ್ಚಕ್ಕೆ 3 ವರ್ಷ ಆಕೈತಿ. ಇನ್ನು 4 ತಿಂಗಳಿಗೆ ಇವತ್ತಿನವರೆಗೆ ನಾವು ಉಚಿತವಾಗಿ ಪಡೆದಿದ್ದೀವಿ ಅಂತಂದ್ರೆ ನಮ್ಮೆಲ್ಲರ ಹೋರಾಟದ ಫಲದಿಂದಲೇ ಅದಾಗೈತಿ. ಪೈಲೇ ಟೈಮ್ಗೆ ನಾವು ಬೆಂಗಳೂರಿಗೆ ಹೋಗಾಕತ್ತಿದ್ವಿ, ಎಲ್ಲ ಸಂಘ ಸಂಸ್ಥೆಗಳಿಂದ ಸಹಾಯ ನಿರೀಕ್ಷೆ ಮಾಡಾಕತ್ತಿದ್ವಿ. ಸದಾಶಿವ ಒಂದು ಬ್ಯಾಂಕಿನ ಸೊಸೈಟಿಯಿಂದ ನಮಗೆ 2,000 ರೂಪಾಯಿ ಕೊಟ್ಟರು. ಅದು ಇನ್ನೂ ನಮ್ಮ ನೇಕಾರಿಗೆ ಬಾರಲ್ಲ ನಿರಂತರವಾಗಿ, ಯಾಕಂದ್ರೆ ಅವರು ಸಹಕಾರ ಅಲ್ಲಿ ನಾವು ಒಂದಿಷ್ಟು ಪ್ರಸಾದ ಮಾಡೋಕ್ಕೆ ವ್ಯವಸ್ಥೆ ಆಯ್ತು, ಇನ್ನಿತರ ಕೆಲಸ ಕಾರ್ಯಗಳಿಗೆ ಸಹಾಯ ಆಯ್ತು. ಈಗ ಏನಾಗೈತೆ ಅಂದ್ರೆ ಯಾವ ಸಂಘ ಸಂಸ್ಥೆದವ್ರು ನಾವು ಕೇಳಾಕತ್ತಿಲ್ಲ, ಪ್ರತಿಯೊಂದು ಮಗಕ್ಕೆ 50 ರೂಪಾಯಿ ಹಂಗೆ ಶೇಖರಣೆ ಮಾಡಿ. ಯಾಕಂದ್ರೆ 1,000-1,500 ಮಂದಿ ಹೋದಿವಿ ಅಂತಂದ್ರೆ ಬರೀ ಅನ್ನ ಸಾರ ಮಾಡಿದ್ವಿ ಅಂದ್ರೆ ಪ್ರತಿ ಮನುಷ್ಯಗೆ 30 ರೂಪಾಯಿ ಬರ್ತೈತಿ. ಏನು ಅದಕ್ಕೋಸ್ಕರ 1,000 ಮಂದಿಗೆ ಆತಂದ್ರೆ 30,000 ರೂಪಾಯಿ ಆಕೈತಿ. ಮಧ್ಯಾಹ್ನ ತನಕ ನಾವು ಬುತ್ತಿ ತೊಗೊಂಡು ಹೋಗಿರ್ತೀವಿ ಒಂದು ಹೊತ್ತ, ಯಾಕಂದ್ರೆ ಅಲ್ಲಿ ಅನ್ನ ಸಾರ ಮಾಡ್ಬೇಕಾದ್ರೆ 2-2.5-3 ಆಗಬೇಕು ಅಲ್ಲಿ ಹೋಗ್ಬಿಡ್ದ. ಅದಕ್ಕೆ ಮದ್ದಿಂದಾಗ ಮಾಡಿ ಮತ್ತೆ ರಾತ್ರಿನೂ ಏನೋ ಪ್ರಸಾದ ಮಾಡಿದ್ವಿ ಅನ್ನೋ ಒಂದು 45,000 ರೂಪಾಯಿ ಖರ್ಚಾಗುವಂಥ ಕೆಲಸ ಐತಿ. ಅದಕ್ಕೆ ಎಲ್ಲರೂ ಮಗಕ್ಕೆ 55 ರೂಪಾಯಿ ಕೂಡಿಸ್ಕೊಂಡ ನಮ್ಮದೇ ಬುತ್ತಿ ಕಟ್ಕೊಂಡು ನಾವು ಹೋಗಬೇಕು, ಇದನ್ನು ಹೋರಾಟ ಯಶಸ್ವಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಬರ್ತೀವಿ. ಮೊನ್ನೆ ಬೆಳಗಾವದಾಗ ಎಲ್ಲರೂ ನೋಡಿ ನಮಗೆ ಭಾಳ ಹಿರಿಯರು ಬೇದ್ರೆ ನೀವು ಜಗಳಾಡಕತ್ತೀರ, ನಮ್ಮನ್ಯಾಗ ಕರಿಬೇಕಾಗಿತ್ತಿಲ್ಲ ಏನು. ನಾವು ಅಲ್ಲಿ ಜಗಳಾಡಕ್ಕೆ ಹೋಗಿದ್ದಿಲ್ಲ, ಅದ್ರ ವಿಷಯಗಳ ಬೇರೆ ಅದು. ಆದರೆ ಇವತ್ತೇನೈತೆ ಅಂತಂದ್ರೆ ನೇರವಾಗಿ ರಾಷ್ಟ್ರೀಯ ನೇಕಾರ ಸೇವಾ ಸಂಘ ಅದನ್ನು ಜವಾಬ್ದಾರಿ ಹೊತ್ಕೊಂಡ ಪ್ರಥಮವಾಗಿ ಬಾಕಿ ಬಿಲ್ಲನ್ನು ಮನ್ನಾ ಆಗಬೇಕು ಅನ್ನುವಂಥ ನಮ್ಮ ಬೇಡಿಕೆ ಅದ. ಎರಡನೇದು, ನಮ್ಮ ನೇಕಾರ ಆತ್ಮಹತ್ಯೆ ಮಾಡ್ಕೊಂಡವ್ರು 54 ಜನರೊಳಗೆ ಕೇವಲ 24 ಜನರಿಗೆ ಕೊಟ್ಟಾರೆ. ಅವ್ರಿಗೂ ಏನು ಉಳಿದವ್ರಿಗೆ ಪರಿಹಾರ ಸಿಗಲಿ, ಅವರು ನಮ್ಮ ನೇಕಾರರ ಮಕ್ಕಳು, ಅವರು ನಮ್ಮ ಬಂಧು ಬಾಂಧವರು ಅನ್ನುವಂಥ ಒಂದು ದೃಷ್ಟಿಯಿಂದ 8ನೇ ಕಾಲಮ್ದಾಗ ನಾವು ಅವ್ರನ್ನು ಸೇರಿಸ್ಕೊಂಡಿದ್ವಿ. ಮುಂದೆ ನೇಕಾರರಿಗೆ ಸನ್ಮಾನ ಗೊಂದಲಾಗ್ಯಾವ, ಕೆಲವೊಬ್ರಿಗೆ ಬಂದೇ ಇಲ್ಲ, ಕೆಲವೊಬ್ರಿಗೆ ಏನೇನು ಆಗಿದ್ರು ಅವೆಲ್ಲ ಸರಿಪಡಿಸಬೇಕು ಅನ್ನುವಂಥ ಒಂದು ಬೇಡಿಕೆ ಇರ್ತದೆ. ನಮಗೆ ಈ ರಾಜ್ಯ ಸರ್ಕಾರ 5,000 ಕೋಟಿ ರೂಪಾಯಿ ಅನುದಾನ ಕಾಯ್ದಿರಿಸಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಬಲವಾದಂಥ ಬೇಡಿಕೆ ಅದ. ಅದು ಈ ವರ್ಷ ಕಟ್ಟಿವು, ಮುಂದಿನ ವರ್ಷ ಕಟ್ಟಿವು, ಅದು ಬೇರೆ ವಿಷಯ. ಯಾಕಂದ್ರೆ ಎಲ್ಲಿವರೆಗೆ ನಮಗೆ ಅನುದಾನ ತೆಗೆದಿಡಂಗಿಲ್ಲ ಅಲ್ಲಿವರೆಗೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ, ನಮ್ಮ ನೇಕಾರಿಗೆ ಅನುಕೂಲ ಸಿಗೋದಿಲ್ಲ, ನಮಗೆ ಯಾವುದೇ ಒಂದು ಯೋಜನೆಗಳು ಸಿಗೋದಿಲ್ಲ. ಇವತ್ತು 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಾಡ್ಯಾರ ಸಿದ್ದರಾಮಯ್ಯ ಸರ್ ಅವರು. ನಮ್ಮ ನೇಕಾರಿಗೆ ಯಾವ ಅನುದಾನನೂ ಇಲ್ಲ. ಯಾಕೆ ನಾವು ಕೇಳಬೇಕು, ಕೇಳಬಾರ್ದು. ಇದನ್ನು ಎಲ್ಲಿವರೆಗೆ ನಾವು ಕೇಳಂಗಿಲ್ಲ ಅಲ್ಲಿವರೆಗೆ ನಮ್ಗೆ ಏನೂ ಸಿಗಂಗಿಲ್ಲ. ಕೇವಲ ಒಂದು ಪಶುಸಂಗೋಪನಾ ಇಲಾಖೆಗೆ 5,000 ಕೋಟಿ ರೂಪಾಯಿ ತೆಗೆದಿರ್ತೈತಿ. ದನ, ಕುರಿ, ಕತ್ತಿ ಏನು ಪ್ರಾಣಿಗಳದಾವಲ್ಲ ಇದನ್ನೆಲ್ಲ ಪಶುಸಂಗೋಪನಾ ಇಲಾಖೆಗೆ 5,000 ಕೋಟಿ ರೂಪಾಯಿ ತೆಗೆದಿರ್ತೈತಿ. ನಮಗೆ ಯಾಕೆ ತೆಗೆದಿಡೋದಿಲ್ಲ? ನಾವು ಪಶುಗಳಕ್ಕಿಂತ ಕೀಳಾಗಿದ್ದೀವಿ ನೇಕಾರ. ಇದನ್ನು ನಾವು ಪ್ರಶ್ನೆ ಮಾಡಲೇಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದೀವಿ. ಹಂಗೆ ಮಾಡ್ಬೇಕಾದ್ರೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆ ಒಳಗೆ 2ನೇ ಸಲ ಹಿರಿಯರು ಬೆಂಗಳೂರಿಗೆ ಬಂದಿದ್ರು, ಅರೆಸ್ಟ್ ಮಾಡಿದ್ರು, ಎಲ್ಲ ಹೋಗಿ ಅಲ್ಲಿ ಇದ್ರಾಗ ತಿಳ್ಕೊಂಡು ಬಿಟ್ಟು ಹಿಡಿದ್ರು. ಚಂತಕ ಮೀಟಿಂಗ್ ಆದವು, ಅಲ್ಲಿ ಒಂದು ನಿರ್ಧಾರ ಮಾಡಿದ್ವಿ ನಾವು ಎಲ್ಲ ಹಿರಿಯರು ಎಲ್ಲರೂ ಕೂಡ್ಕೊಂಡು ಬಂದೀವಿ, ಮುಗಿಸ್ಕೊಂಡ ಹೋಗೋಣ ಅಂತ ಸಂಕಲ್ಪ ಮಾಡಿದ್ವಿ. ಅವತ್ತು ರಾತ್ರಿ ಮೀಟಿಂಗ್ ಆಗಿ ನಮ್ಮ ಉಚಿತ ಸಿಕ್ಕಿತ್ತು. ಅವತ್ತು ಮಧ್ಯಾಹ್ನ 3ಕ್ಕೆ ಬರುವಂಥ ಒಂದು ವಿಚಾರ ಬಂದಿತ್ತು. ಹೋಗು ನಡ್ರಿ ನಾಗತ್ತಿದ್ದು ನಾವು ಅದಕ್ಕೆ ವಿರೋಧ ಮಾಡಿ ಅಲ್ಲೆಲ್ಲರೂ ಗಟ್ಟಿಯಾಗಿ ನಿಂತಿರುವಂತ ನಾವು ಇವತ್ತ ಒಂದು ಉಚಿತ ವಿದ್ಯುತ್ತನ್ನು ಪಡೆದದು. ಇನ್ನೂ ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು. ನಮ್ಮ ಬಾಕಿ ಬಿಲ್ಲ ಸರ್ಕಾರವನ್ನು ತುಂಬಬೇಕನ್ನುವಂಥದ್ದು. ಇವತ್ತು ನಾವು 2.5-3 ವರ್ಷ ಆಗಕ್ಕೆ ಬರ್ತು ನಮ್ದು. ಇದುವರೆಗೆ ನಮ್ಮ ಬಾಕಿ ಬಿಲ್ ಹಂಗದಾವ, ಏನು ಬರ್ತಾವ ಅದನ್ನು ಚುಚ್ತೀವಿ. ಯಾವಾಗಲೇ ಒಂದು ನೋಟಿಸ್ ಬಿಡ್ತಾರೋ, ಒಂದು ಪ್ರತಿಭಟನೆ ಮಾಡ್ತೀವಿ, ಏನೋ ಒಂದಿತ್ತು ಮಾಡಿ ನಮ್ಮ ಉದ್ಯೋಗ ನಡೆಸಾಕತ್ತೀವಿ. ನಮ್ಮ ನಾಯಕರು ಬೆಂಬಲದಾರು ಅವ್ರ ಮುಖೇನು ನಡೆಸೇವಿ. ಆದರೆ ಇದು ಎಲ್ಲಿವರೆಗೆ ಮಾಡೋದೈತಿ? ಒಂದಿನಕ್ಕೆ ತಾರ್ಕಿಕ ಅಂತಿ ಬೇಕಲ್ಲ ಅನ್ನುವಂಥ ಒಂದು ವಿಚಾರದಿಂದ ನಾವು ಜವಳಿ ಸಚಿವರ ಮನೆ ಮುಂದೆ, ಯಾಕಂದ್ರೆ ನಮ್ಮ ಇಲಾಖೆಗೆ ತಂದೆ ತಾಯಿ ಅವರ, ನಾವು ಎಲ್ಲಿ ಹೋಗಾಕ ಬರಂಗಿಲ್ಲ. ಉಳ್ಕಿದ ಯಾವ ಲೀಡರ್ ತಕ್ಕ ಹೋಗಾಕ ಬರಂಗಿಲ್ಲ. ಏನಾದರೂ ಹೇಳ್ತನಪ್ಪ ಮಾಡ್ತನಪ್ಪ ಅನ್ನುತ್ತಾರೆ. ಆದ್ರೆ ಜವಳಿ ಇಲಾಖೆದವ್ರಿಗೆ ಅದು ಏನೂ ಅನ್ನಕ್ಕೆ ಬರಂಗಿಲ್ಲ ಅವರು. ಯಾಕಂದ್ರೆ ಅವ್ರ ಸಂಪೂರ್ಣ ಜವಾಬ್ದಾರಿ ಅವರೇ ಇರ್ತೈತಿ. ಏನು ನಿಪ್ಪಾಣಿ ಮತ್ತು ಬೆಳಗಾವದವರು ಮೊನ್ನೆ ಅವ್ರು ಕಟ್ಟಾಗಿದ್ದು ಅಂತ ಹೇಳಿರಲಿಲ್ಲ. 7 ದಿನ ಕಟ್ಟ ಮಾಡಿದ್ರು ಅವ್ರು. ಇವತ್ತು ಜೋಡಿಸ್ಬೇಡ್ರಿ ಅನ್ನಕತ್ತೀರ. ಅವ್ರ ಮತ್ತೆ ನಾಯಕರೆಲ್ಲ ಇಲ್ಲ, ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ, ಒಟ್ಟು ನಮಗೆ ಬಾಕಿ ಬೆಲ್ಲ ಸಕಾಗೈತಿ, ನಮ್ಗೆ ಇದನ್ನು ಮುಗಿಸ್ಕೊಡ್ರಿ, ಅವಾಗ ನಮ್ಮ ಉದ್ಯೋಗ ಮಾಡಿರಿ ಅಂತ ಹೇಳಾಕತ್ತಿರು. ಅಲ್ಲಿ ನಾಯಕರು ಒತ್ತಾಯ ಮಾಡಿ ಹಂಗೆ ಮಗ್ಗ ಬಂದಿಟ್ಕೊಂಡು ಕುಡ್ರಾಕ್ ಹೋಗ್ಬೇಡ್ರಿ. ಒಂದು ಸಿಂಗಲ್ ಪೇಜ್ ಹಾಕ್ಯಾರಿ, ಲೈಟ್ ಹಚ್ಕೊಂಡು ಕೊಡ್ತೈತೆ, ಉಳ್ಕಿದೆಲ್ಲ ಬಂದಿಟ್ಟು
7 ದಿನ ಆತವ್ರು. ಇವತ್ತಿರೋ ನಾಳೆ ಜೋಡಿಸ್ತಾರಂತ. ನಾಳೆ 8ನೇ ತಾರೀಕು ಒಂದು ಸಭಾ ಇಟ್ಟಾರ್ರಿ ಅವರು ಬೆಂಗಳೂರಾಗ. ಬಾಕಿ ಬಿಲ್ ವಿಷಯವಾಗಿನ ಒಂದು ಮೀಟಿಂಗ್ ಇಟ್ಟಾರು. ಅಲ್ಲಿ ಹೋಗೋರು 4 ಜನ ಎಲ್ಲಿ ಮೀಟಿಂಗ್. ಉಳಿಕಿದ ಜನ 9ನೇ ತಾರೀಕು ಎಲ್ಲರೂ ಬಿಜಾಪುರಕ್ಕೆ ಬರಕ್ಕೆ ತಯಾರಾಗ್ಯಾರ. ಅವ್ರಿಗೆ 1,000-2,000 ಜನ ಬರೋದೈತಿ. ನಾವು ಹೋಗೋನು. ಬರೀ ಬಾಕಿ ಬಿಲ್ ಅಷ್ಟೇ ಅಲ್ಲ, ನಮ್ಮ ಮುಂದಿನ ಬದುಕು ಸುಧಾರಣೆ ಆಗಬೇಕು. ಸರ್ಕಾರ ಎಚ್ಚರಿಕೆ ಗಂಟೆ ಆಗಬೇಕಿದು ಹೋರಾಟಗಳು. ನಾವು ಎಲ್ಲಿ ಬೇಕಾದಲ್ಲಿ ಬಂದುಕೊಂಡಿರ್ತೀವಿ, ಹಕ್ಕದ ರೀ. ನಮಗೆ ಪ್ರತಿಭಟನೆ ಮಾಡಕ್ಕೆ ಹಕ್ಕದ, ಧರಣಿ ಸತ್ಯಾಗ್ರಹ ಮಾಡಕ್ಕೆ ನಮಗೆ ಹಕ್ಕದ. ಅದನ್ನು ಕೇಳಬೇಕಾಗೈತಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಹೋರಾಟವನ್ನು ಕೈಗೊಂಡಿದ್ದೀವಿ. ಎಲ್ಲ ಭಾಗದಾಗ ಹೊಂಟೀವಿ. ಎಲ್ಲ ಹಿರಿಯರು ಸಹಕಾರವನ್ನು ನೀಡಕತ್ಯಾರ. ಈ ಭಾಗದಿಂದ ಅತಿ ಹೆಚ್ಚಿನ ಜನ, ಯಾಕಂದ್ರೆ ನಾವು ಎಲ್ಲೆಲ್ಲಿ ಮಾಡಿದೀವಿ ಅಂತಂದ್ರೆ ಎಲ್ಲ ಸಾಧ್ಯಗೊಂಡೈತಿ. ಅದಕ್ಕೆ ತಾವು ಹೆಚ್ಚಿನ ಒಂದು ರಿಕ್ವೆಸ್ಟ್ ಐತಿ. ಬನಶಂಕರಿ ಭಾಗದಾಗೂ ಬರ್ತಾರೋ, ತಾವು ಬರ್ರಿ. ಎಲ್ಲ ಭಾಗದಿಂದ ನೇಕಾರ ಹೋಗಿ ಶಿವಾನಂದ ಪಾಟೀಲ್ ಏನಾರ ಒಂದು ನೇಕಾರ. ಯಾಕಂದ್ರೆ ಹುಬ್ಬಳ್ಳಿ ಒಳಗೆ ಏನು ನಾವು ಬನ್ನಟ್ಟಿಯಾಗ ಅಂಗಿ ಕಳೆದು ಪ್ರತಿಭಟನೆ ಮಾಡಿದೀವಲ್ಲ, ಫಸ್ಟ್ ಮೀಟಿಂಗ್ ಹುಬ್ಬಳ್ಳಿಯಾಗ ಕರೆದ್ರು ಅವರು. ಉತ್ತರ ಕರ್ನಾಟಕದ ನೇಕಾರರ ಕುಂದುಕೊರತೆಗಳ ಸಭೆ ಅಂತೇಳಿ ತೀವ್ರ ಕೈಮಗ್ಗ ತೀವ್ರ ನಿಗಮದ ಒಂದು ಆಫೀಸ್ದೊಳಗೆ ಹುಬ್ಬಳ್ಳಿಯಾಗ ಕರೆದ್ರ, ಹುಬ್ಬಳ್ಳಿ ಒಳಗೆ ಮುಂಜಾನೆ 11 ಗಂಟೆಯಿಂದ 5:30 ತನಕ ಮೀಟಿಂಗ್ ಮಾಡಿದಂಥ ಒಬ್ಬ ಸಚಿವರು ಸಮರ್ಥರದಾರ. ನಾವು ಕೇಳೋದು ಒಂದಿಟ್ಟು ಕಡಿಮೆ ಆಗಕತ್ತೈತಿ. ಅವ್ರು ಒತ್ತಾಯ ಮಾಡೋನು ಸಾಧ್ಯ ಆಗ್ತದೆ. 100ಕ್ಕೆ 110ರಷ್ಟು ಬಾಕಿ ಮನ್ನಾ ಆಕೈತಿ ಅನ್ನೋ ವಿಶ್ವಾಸ ಐತಿ. ಒಂದು ವಿಷಯ, ದಯವಿಟ್ಟು ಯಾರು ಬೈಕ್ ಮೇಲೆ ಬರಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ವಿಷಯ, ಹರ್ಯಾವತ್ತು ಕೂತು ಚಾರ್ಜಿಗೆ ಬರ್ತೇನೆ ಅನ್ನೋಂಥ ಒಂದು ಮನಸ್ಸಿನಿಂದ ಬರಕ್ಕೆ ಹೋಗ್ಬೇಡ್ರಿ. ಕಮ್ಮಂಗಿ ಜಾಕೆಟ್ ತೊಗೊಂಡು ಬರ್ರಿ, ಹೊಸಗೋದು ತೊಗೊಂಡು ಬರ್ರಿ. ಸಾಧ್ಯ ಆಗ್ತಂದ ಅಲ್ಲೇ ಮಕ್ಕೋನು. ಮತ್ತು ಮರ್ದಿನೂ ಮತ್ತೇನು ಪ್ರಸಾದ ಮಾಡೋದು ಆಗ್ತಂದ ಎಲ್ಲರೂ ಪ್ರಸಾದ ಮಾಡೋನು. ಅದ್ರ ಮತ್ತೆ ಬಾಕಿ ಮೇಲೆ ಇದನ್ನು ದಾಂಡಿಗೆ ಹಚ್ಕೊಂಡೇ ಬರಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಅಂತೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಅದು ಮಾತಾಡ